3 ಫೇಸ್ ಇಲ್ಲ ಎಲ್ಲ ಕಟ್ಟಾಗ್ಯಾರ ಆಮೇಲೆ ಯಂಗಾಪುರಕ್ಕೆ ಒಂದು 10 ಜನ ಅದಕ್ಕೆ ಬರ್ತಾರೆ ಬೇಕೇ ಬೇಕು ಬೇಕೇ ಬೇಕು ರೈತ ವಿರೋಧಿ ಸರ್ಕಾರಕ್ಕೆ ರೈತರ ಜೊತೆ ಆಟ ಆಡುವ ಕೆಬಿ ಅಧಿಕಾರಿಗಳಿಗೆ ರೈತರ ಜೊತೆ ಆಟ ಆಡುವ ಕೆಬಿ ಅಧಿಕಾರಿಗಳು ಬೇಕೇ ಬೇಕು ಯಾತಕ್ಕಾಗಿ ಹೋರಾಟ ಬೇಕೇ ಬೇಕು ರೈತ ವಿರೋಧಿ ಸರ್ಕಾರಕ್ಕೆ ರೈತರ ಜೊತೆ ಆಟ ಆಡುವ ಕೆಬಿ ಅಧಿಕಾರಿಗಳಿಗೆ ಬೇಕೇ ಬೇಕು ಎಲ್ಲಿವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ ಕೂಡಲ ರೈತರ ಏನು ಯಾವುದೇ ಕಾರಣಕ್ಕೂ ಮೊಟಕುಗೊಳಿಸುವುದಿಲ್ಲ. ದಯವಿಟ್ಟು ಎಲ್ಲೇ ಇದ್ರು ತಾವು ರೈತರನ್ನು ನೋಡಿ ಓಡಿ ಹೋಗಿರುವಂತ ಡಬ್ಲ್ಯೂ ಆಗಿರೋದು AWJ ಆಗಿರೋದು ಇದ್ರ ಕೂಡ ಬಾಜು ರೈತರುಗಳು ಓಡಿ ಜಸ್ಕರ್ನರ್ ಕರೆಂಟ್ ಕಟ್ ಮಾಡ್ಯಾರ ಸರ್. ವೈರ ಕಟ್ ಮಾಡ್ಯಾರ ರಾಜಶೇಖರ್ ಅಂತೇಳಿ ಜೈ ಅವರು ವಿಡಿಯೋದಲ್ಲಿದೆ. ಅವರು ಲೈನ್ ಕಟ್ ಮಾಡ್ಬೇಕಾದ್ರೆ ಅವ್ರ ಜೊತೆಯಲ್ಲಿದ್ರು, ಲೈನ್ ಮ್ಯಾನ್ ಪ್ರಭುವನ್ ಅವ್ರ ಜೊತೆಯಲ್ಲಿದ್ರು. ಯಾಕಂದ್ರೆ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ. ರೈತರ ಜೊತೆ ಸಿಗಂತೆ ಮೀಸಲಿಟ್ಟಂತೆ 110 kV ಕರೆಂಟ್ ಅದದು ಬಾಕ್ಸ್ವರ್ಗ ಏನು ಕೊಡ್ಬೇಕಾದ್ರೆ 3 ವರ್ಷದಿಂದ ಲೈನ್ ಕಟ್ ಮಾಡಿಸ್ಬೇಕಾಗಿತ್ತು. ಅವರು ಆಟ ಅವ್ರಿಗೆ ಮನವರಿಕಿದ್ರೆ ಈಗ ನಮ್ ಕರೆಂಟ್ ಕೊಟ್ಟು ಊಟ ಕೊಟ್ಟು ನೀರು ಕೊಡಲ್ಲ ಅಂದ್ರೆ ಯಾವ ನ್ಯಾಯ ಸರ್ ಇದು? ಏನ್ ಅಧಿಕಾರಿಗಳೇನು ನಮ್ಗೆ ಜೊತೆ ಆಟ ಆಡ್ತಾ ಇದಾರ? ಹತ್ತಿ ನಾಟಿದ್ರೆ ಹತ್ತಿ ಒಣಗ್ತಾ ಇದೆ. ನಮಗ್ ನೋಡಿ ಸರ ಪೂರ್ಣ ನಮಗ ಸಾಕಾಗ್ಬಿಟ್ಟೆ ಬೇಕು ಬೇಕೇ ಬೇಕು ರೈತ ವಿರೋಧಿ ಸರ್ಕಾರಕ್ಕೆ ರೈತ ವಿರೋಧಿ ಸರ್ಕಾರಕ್ಕೆ ರೈತರ ಜೊತೆ ಆಟ ಆಡುವ ಕೆಬಿ ಅಧಿಕಾರಿಗಳಿಗೆ ಸರ್ಕಾರದ ಆಸ್ತಿ ಸರ್ಕಾರ ಸಾರ್ವಜನಿಕರಿಗೆ ರೈತರಿಗಂತ ಮೀಸಲಿಟ್ಟಂತೆ 110 kV ಕರೆಂಟ್ ಅದದು 6 ತಿಂಗಳ ಹಚ್ಚಿಗಡಿರಿ ನಮಗೂ ಎರಗಲ್ ಲೈನ್ ಫಾಲ್ಟ್ ಆದಂತೇಳಿ ಎಲ್ಲ ಆಫೀಸರ್ಗಳು ಭೇಟಿ ಇದೀವಿ. ಯಾಕಂದ್ರೆ ನಾವು ಅತಿಗುಣ ಕೆಬಿ ಕೊಡ್ರಿ ಅಂತ ಹೇಳಿದ್ವಿ. ಅತಿಗುಣ ಕೆಬಿದು ಅಡಿವಿ ಲೈನ್ ಬರ್ತಕ್ಕಂಥ ವೈರ್ ರಾತ್ರಿ ಕಳ್ ಮಾಡ್ಕೊಂಡವ್ರ. ಯಾರಂದ್ರ ಅತಿಗುಣ ಜೈ ಅವ್ರಂತ ಕೆಲಸ ಮಾಡ್ತಕ್ಕಂಥವ್ರು ರಾತ್ರಿ ಕಳ್ ಮಾಡ್ಕೊಂಡವ್ರ. ಹಾಕ್ಸ್ತೀವಿ ಅಂತೇಳಿ 5 ಕಂಬನ ಹಾಕ್ಸಿವ್ರಿ. ಮತ್ತೆ ಇನ್ನೊಂದೇನಪ್ಪ ಅಂದ್ರ ಆ ಕಂಬಗಳು ಅಲ್ಲಿಗೆ ಬಿಟ್ರ ಬಜೆಟ್ ಇಲ್ಲ ಅದಿಲ್ಲ ಅಂತ ಹೇಳತ್ತಾರ. ಎಲ್ಲ ಆಫೀಸರ್ ಅದೇ ಹೇಳತ್ತಾರ. ಇದನ್ನ ಕರೆಕ್ಟ್ ಆಗಿ ಕೊಡವಲ್ರು, ಅದನ್ನ ಕರೆಕ್ಟ್ ಆಗಿ ಕೊಡವಲ್ರು. ಅವ್ರು ಎರಗಳ್ದವ್ರು ನಿನ್ನೆ ಬಂದಾರಲ್ರಿ, ಅವ್ರು ಏನಂತಂದ್ರು ಕೆಬಿ ನಾವು ರೊಕ್ಕ ಕೊಟ್ಟು ಖರೀದಿ ಮಾಡಿವ್ ಜಾಗ, ನಿಮ್ದೇನ್ ಗಂಟು ಹೋಗಿಲ್ಲ, ನೀವ್ ಯಾರಿಗ್ ಕೇಳ್ಬೇಕು ಅವ್ರಿಗೆ ಕೇಳ್ರಂತ ನಮ್ಗ ಒಂದ್ 50 ಮಂದಿ ಅವ್ರು ದೌರ್ಜನ್ಯ ಮಾಡ್ಯಾರ. ನಮ್ಗ ಅವ್ರು ವೈರ್ ಸುತ್ತಿಗೊಂಡ್ ಹೋಗೋ ಟೈಮ್ನಾಗ ನಾವ್ ಹಿಡಿದ್ವಿ. ಅದ್ರನ್ನ ಹಿಡಿದಕ್ಕಾಗಿ ಅವ್ರಿಗೆ ಏನಾದ ಆದ್ರೂ ಅವ್ರ ಮೇಲೆ FR ಮಾಡಿಸ್ಬೇಕು ಆಫೀಸರ್. ಅವ್ರಿಗೆ ಆಫೀಸರ್ ಸತಿ ಎಲ್ಲ ದೌರ್ಜನ್ಯ ಮಾಡಾಯ್ತಾರ ಅವ್ರು. ಅದಕ್ಕಾಗಿ ಏನ್ ಮಾಡ್ಬೇಕಾಗಿ ಅದ್ರನ್ನು ರೈತರ ಪರವಾಗಿ ನೀವೇ ಮಾಡ್ಬೇಕು. ನಿನ್ನೆ ಬಾಚ್ವರ್ಗ 3 ಫೇಸ್ ಲೈನ್ ಸರ ಯರಗೋಳ ಗ್ರಾಮಸ್ಥರು ಮತ್ತು ಕೆಬಿ ಅಧಿಕಾರಿಗಳ ಜೊತೆಗೂಡಿ ಬಾಚ್ವರ್ಗ ಬಸ ತಾಂಡ ಮೇಲೆ ಕಲೆಕ್ಷನ್ ಇದೆ ಸರ್. ಆ ಕಲೆಕ್ಷನ್ ಮುಂದೆ ಕಟ್ ಮಾಡಿದಾರೆ ಸರ್ ಅವರು ಯರಗೋಳದವರು ಮತ್ತು ಅಧಿಕಾರಿಗಳು. ಈ ಕಟ್ ಮಾಡಿದಂತ ಅಧಿಕಾರಿಗಳಾಗಿರ್ಲಿ ಗ್ರಾಮಸ್ಥರಾಗಿರ್ಬೋದು ಅವ್ರ ವಿರುದ್ಧ ಕೂಡಲೇ ಕಾನೂನು ಕ್ರಮ ಜರುಗಿಸಬೇಕು. ಅವ್ರ ವಿರುದ್ಧ FIR ದಾಖಲಾಗಬೇಕು. ಬಾಚ್ವರ್ಗ ಪದೇ ಕರೆಂಟಿನ ಜೊತೆ ಆಟ ಆಡ್ತಾ ಇದೆ. ಅಧಿಕಾರಿಗಳಾಗಿರ್ಬೋದು, ಕೆಬಿದರಾಗಿರ್ಬೋದು, ಗ್ರಾಮಸ್ಥರಾಗಿರ್ಬೋದು. ಅದಾದ್ಮೇಲೆ ಈಗ ಅವ್ರಿಗೆ ಕೇಳಿದ್ರೆ ಏನಂತಾರೆ, ಯಾಕೆ ಕಟ್ ಮಾಡಿದ ಕೇಳಿದ್ರೆ ನಮ್ಮ ಊರಿಗೆ ಕರೆಂಟ್ ಸರಿ ಬೀಳೋದು, ನಿಮ್ಮ ಊರಿಗೆ ಕರೆಂಟ್ ನಾವು ಕೊಡಕ್ಕಾಗಲ್ಲತ್ತ. ಕರೆಂಟ್ ಅವ್ರ ಅಪ್ಪನ ಮನೆ ಆಸ್ತಿ ಅಲ್ಲ ಸರ್, ಅವನ್ನ ಕೊಡಕ್ ನಮ್ಗ ಸರ್ಕಾರ ನಮ್ಗಾಗಿ ಮೀಸಲಿಟ್ಟಂತದ ಅದು. ಸರ್ಕಾರದ ಹಕ್ಕು ತಗೋತಿದ್ವಿ ನಾವು. ಈ ತರ ಊಟ ಕೊಟ್ಟು ನೀರು ಕೊಳ್ಳೋದ ಕೊಡ್ತಿಲ್ಲ. ಇವತ್ತು ದನ ಕರಗಳು ಉಪವಾಸಿದೆ ಬಾಚ್ವರದಲ್ಲಿ. ರೈತರ ಹೊಲಕ್ಕ ಪಂಪ್ಸೆಟ್ ಇಂದ ನಾವು ನೀರು ಗುಬ್ಬಿ ಮುಖಾಂತರ ಹರಿಸ್ಕೊಂತೀವಿ ಸರ್. ಇವತ್ತು 1.5 ದಿನ ಆಯ್ತು ನೀರಿಲ್ಲ. ಬೆಳೆ ಒಣಗಲಕ್ಕೈತೆ ಸರ್. ಇನ್ನೇನಿಲ್ಲ, ಈಗ ಆಲ್ರೆಡಿ ನಾವು ಸಹ್ಯದ ಒಂದು ಉಳ್ದದ. ಈ ಕೆಬಿ ಕಾಲಾಗ 3-4 ವರ್ಷ ಸತ್ತೋಯ್ತೀವಿ. ಯಾಕಂದ್ರೆ ಅವ್ರು ದೌರ್ಜನ್ಯ ಮಾಡಕೈತಾರ ನಮ್ಮ ಮೇಲೆ, ಬಾಚೋರ್ ಮೇಲೆ. ಇದು ಇಲ್ಲಿಗೆ ಒಂದಾಗಬೇಕು. ಇಷ್ಟ ಹೇಳಿ ಸರ್, ನಮ್ಗೆ ಕೂಡಲೇ ನ್ಯಾಯ ಬೇಕು. ಅಧಿಕಾರಿಗಳಿಗೆ ನಮ್ಮ ರೈತರ ಹತ್ರ ಕ್ಷಮೆ ಕೇಳಬೇಕು. ಕೂಡಲೇ ಕರೆಂಟ್ ಹಾಕ್ಸ್ಬೇಕು. ಕರೆಂಟ್ ಹಾಕ್ಸಿ ಮತ್ತೆ ಅವ್ರ ಮುಖದಲ್ಲಿ ಮಂದಾಸ ಮೂಡುವಂತೆ ಮಾಡಬೇಕು. ಈ ತಪ್ಪು ಮತ್ತೊಂದ್ಸಲ ಮಾಡಬಾರ್ದು, ಯಾರು ಮಾಡಬಾರ್ದು ಸರ್. ಇವತ್ತು 1.5 ದಿನ ಕರೆಂಟ್ ಇಲ್ಲ ಸರ್. ನಾವೇನ್ ಮಾಡ್ಬೇಕು ಸರ್? ಹತ್ತಿ ಒಣಗ್ತಾ ಇದೆ, ಹೆಸರು ಒಣಗ್ತಾ ಇದೆ.